ಇತ್ತೀಚೆಗೆ ಉದ್ಯಮಿ ಹಾಗೂ ವಕೀಲ ಅರವಿಂದ್ ರೆಡ್ಡಿ ಜೊತೆ ಉಂಟಾಗಿದ್ದ ಒಂದಷ್ಟು ಕಹಿ ಘಟನೆಗಳು ನಟಿ ಕೃಷಿತಾ ಪಂಡ ಜೀವನವನ್ನು ಜರ್ಜರಿತಗೊಳಿಸಿದ್ವು. ಹೀಗಾಗಿ ಈ ಎಲ್ಲ ಜಂಜಾಟಗಳಿಂದ ಹೊರಬಂದು ಒಂದು ಬ್ರೇಕ್ ತಗೊಳ್ಳೋಣ, ಮನಸ್ಸನ್ನು ಸ್ವಲ್ಪ ಹಗುರ ಮಾಡಿಕೊಳ್ಳೋಣ ಅಂತ ನಟಿ ಕೃಷಿತಾ ಪಂಡ ಬೆಂಗಳೂರು ಹೊರವಲಯದಲ್ಲಿರೋ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಕ್ಷೇಮವನಕ್ಕೆ ಹೋಗಿದ್ರು. ಅಲ್ಲಿಗೆ ಹೋಗಿ 3 ದಿನ ಕಳೆದಿರಲಿಲ್ಲ. ಅಷ್ಟರಲ್ಲಾಗಲೇ ಮತ್ತೊಂದು ಪೆಟ್ಟನ್ನು ನಟಿ ಕೃಷಿತಾ ಪಂಡ ತಿಂದಿದ್ದಾರೆ. ಕೃಷಿತಾ ಪಂಡಾಗೆ ಕರೆ ಮಾಡಿದ ಗೆಳೆಯ ವೈಶಾಖ್, ನನಗೆ ಜೀವನ ಸಾಕಾಗಿದೆ, ಎಲ್ಲವನ್ನ ಮುಗಿಸೋಕೆ ನಿರ್ಧಾರ ಮಾಡಿದ್ದೀನಿ ಅಂತ ಕರೆ ಮಾಡಿದ್ದಾರೆ. ಅಷ್ಟೇ. ಆ ಬಳಿಕ ನಡೆದದ್ದು ಘೋರ, ಘನಘೋರ. ಅಷ್ಟಕ್ಕೂ ಆಗಿದ್ದಾದರೂ ಏನು ಅಂತೀರಾ? ಮಾಜಿ ಬಿಗ್ ಬಾಸ್ ತಾರೆ ಕೃಷಿತಾ ಪಂಡ ನಟನೆ ಶೋಗಳಿಗಿಂತಲೂ ಹೆಚ್ಚು ಗುರುತಿಸಿಕೊಂಡಿದ್ದೆ ವಿವಾದದಿಂದ ಆದರೆ ತಪ್ಪಿಲ್ಲ. ಕೆಲ ತಿಂಗಳ ಹಿಂದೆಯಷ್ಟೇ ನನಗೆ ಕೃಷಿತಾ ಪಂಡ ಮೋಸ ಮಾಡಿದ್ದಾಳೆ, ನನ್ನ ಬಳಿ ಇದ್ದ ಹಣವನ್ನೆಲ್ಲ ತೆಗೆದುಕೊಂಡಿದ್ದಾಳೆ, ಹಣವನ್ನು ವಾಪಸ್ಸು ಕೊಡ್ತಿಲ್ಲ, ನನ್ನ ಜೊತೆ ಜೀವನನೂ ಮಾಡ್ತಿಲ್ಲ ಅಂತ ಉದ್ಯಮಿ ಕಂ ವಕೀಲ ಅರವಿಂದ್ ರೆಡ್ಡಿ ಮಾಧ್ಯಮಗಳ ಮುಂದೆ ಬಂದು ಬಾಂಬ್ ಸಿಡಿಸಿದ್ರು. ಆ ಬೆನ್ನಲ್ಲೇ ಅರವಿಂದ್ ರೆಡ್ಡಿ ಕೃಷಿತಾ ಪಂಡ ಇಬ್ಬರ ಖಾಸಗಿ ಫೋಟೋಗಳು ಎಲ್ಲಂದರಲ್ಲಿ ಹರಿದಾಡತೊಡಗಿದ್ವು. ಆ ಬಳಿಕ ರಿಯಾಕ್ಟ್ ಮಾಡಿದ ಕೃಷಿ, ಹೌದು, ನನಗೂ ಅರವಿಂದ್ಗೂ ಸಂಬಂಧ ಇದ್ದಿತ್ತು ನಿಜ, ಆದರೆ ಈಗ ನಾನು ಅವ್ರ ಜೊತೆ ಯಾವುದೇ ಸಂಬಂಧ ಇಟ್ಕೊಂಡಿಲ್ಲ, ಅವರಿಂದ ಹೊರಗಡೆ ಬಂದಿದ್ದೀನಿ, ಅಲ್ಲದೆ ಅರವಿಂದ್ ರೆಡ್ಡಿ ಆರೋಪ ಮಾಡೋ ಹಾಗೆ ನಾನು ಯಾವುದೇ ಹಣ ತಗೊಂಡಿಲ್ಲ, ಹೀಗೆ ಸ್ಪಷ್ಟನೆ ಕೊಟ್ಟಿದ್ರು. ಇದಾದ ಕೆಲ ದಿನಗಳ ಬಳಿಕ ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿ 6-7 ಕೋಟಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ವೈಶಾಖ್ ಹೆಸರು ಮುನ್ನೆಲೆಗೆ ಬಂದಿತ್ತು. ಆಗ ವೈಶಾಖ್ ಯಾರು ಅನ್ನೋ ಪ್ರಶ್ನೆ ಬಂದಾಗ ವೈಶಾಖ್ ಹಾಗೂ ಕೃಷಿ ಕ್ಲೋಸ್ ಫ್ರೆಂಡ್ಸ್, ತೀರಾ ಆತ್ಮೀಯರು ಅನ್ನೋ ವಿಚಾರ ಎಲ್ಲೆಡೆ ಪಸರಾಯಿತು. ಕೊನೆಗೆ ಬೆದರಿಕೆ, ಬ್ಲ್ಯಾಕ್ ಮೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಶಾಖ್ ಜೈಲಿಗೆ ಹೋಗಿದ್ದು ಆಯಿತು. ಮತ್ತೆ ಮಾಧ್ಯಮಗಳಲ್ಲಿ ಕೃಷಿ, ವೈಶಾಖ್ ಅಥವಾ ಅರವಿಂದ್ ರೆಡ್ಡಿ ವಿಚಾರ ಬರೋದು ಕಡಿಮೆ ಆಯಿತು. ಹೀಗಿರುವಾಗ ಈ ದಿನ ಕೃಷಿತಾ ಪಂಡ ವಾಸವಾಗಿದ್ದ ಬೆಂಗಳೂರಿನ ಅಪಾರ್ಟ್ಮೆಂಟಿನ ಮನೆಯಿಂದ ಬಂದ ಸುದ್ದಿ ಮತ್ತೆ ಕೃಷಿಗೆ ಆಘಾತ ತಂದಿದೆ. ಕೃಷಿತಾ ಪಂಡ ಜೊತೆ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದ ವೈಶಾಖ್ ಇದ್ದಕ್ಕಿದ್ದಂತೆ ಜೀವನಕ್ಕೆ ಗುಡ್ ಬೈ ಹೇಳಿದ್ದಾನೆ. ನಿನ್ನೆ ರಾತ್ರಿ ಕೃಷಿತಾ ಪಂಡಾಗೆ ಕರೆ ಮಾಡಿದ ಗೆಳೆಯ ವೈಶಾಖ್, ನನಗೆ ಜೀವನ ಸಾಕಾಗಿದೆ, ಎಲ್ಲವನ್ನ ಮುಗಿಸೋಕೆ ನಿರ್ಧಾರ ಮಾಡಿದ್ದೀನಿ ಅಂತ ಕರೆ ಮಾಡಿದ್ದಾನೆ. ಅಷ್ಟೇ. ಸಮಾಧಾನ ಮಾಡೋಕೆ ಯತ್ನಿಸಿದ ಕೃಷಿಗೆ ಚಾನ್ಸೇ ಕೊಡದೆ ಬದುಕಿನ ಯಾತ್ರೆ ಮುಗಿಸಿದ್ದಾನೆ ವೈಶಾಖ್. ಮತ್ತ ರಿಲ್ಯಾಕ್ಸ್ ಆಗಲು ಕ್ಷೇಮವನಕ್ಕೆ ಹೋಗಿದ್ದ ಕೃಷಿತಾ ಪಂಡ, ಇತ್ತ ಜಿಗುಪ್ಸೆಗೊಂಡಿದ್ದ ವೈಶಾಖ್ ಲೈಫ್ ದಿ ಎಂಡ್. ಹೌದು, ಕೃಷಿತಾ ಪಂಡ ಕಳೆದ ಕೆಲ ತಿಂಗಳುಗಳಿಂದ ಒಂದಿಲ್ಲೊಂದು ಸಮಸ್ಯೆಯಲ್ಲಿ ಸಿಲುಕಿಕೊಂಡು ಒದ್ದಾಟ ನಡೆಸ್ತಾ ಇದ್ರು. ಹೀಗಾಗಿ ಸ್ವಲ್ಪ ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿಕೊಂಡು ಬರೋಣ ಅಂತ ನೆಲಮಂಗಲದ ಬಳಿ ಇರೋ ಕ್ಷೇಮವನ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಮೊನ್ನೆಯಷ್ಟೇ ಬಂದಿದ್ರು. ಅಷ್ಟರಲ್ಲಾಗಲೇ ಅತ್ತ ಅಪಾರ್ಟ್ಮೆಂಟಿನಲ್ಲಿ ಒಂಟಿಯಾಗಿದ್ದ ವೈಶಾಖ್ ಕೃಷಿಗೆ ಕರೆ ಮಾಡಿ ಲೈಫ್ ಎಂಡ್ ಮಾಡಿಕೊಳ್ಳೋದಾಗಿ ಹೇಳಿದ್ದಾನೆ. ಅಷ್ಟಕ್ಕೂ ವೈಶಾಖ್ಗೆ 13 ವರ್ಷದ ಮಗುವಿದ್ದು ದಾಂಪತ್ಯದ ತಾಳ ತಪ್ಪಿದ ಹಿನ್ನೆಲೆಯಲ್ಲಿ ಪತ್ನಿಯಿಂದ ದೂರವಿದ್ರು ಅಂತ ಹೇಳಲಾಗ್ತಿದೆ. ಜೊತೆಗೆ ಜೈಲಿಗೆ ಹೋಗಿ ಬಂದ ನೋವು, ಆರ್ಥಿಕ, ಕಾನೂನು ಸಂಕಷ್ಟ ವೈಶಾಖ್ನನ್ನ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡಿರಬಹುದು ಅಂತ ಹೇಳಲಾಗ್ತಿದೆ. ವೈಶಾಖ್ ನೋಡಲು ಓಡೋಡಿ ಬಂದ ಕೃಷಿತಾ ಪಂಡ, ನೋಡಲು ಅವಕಾಶ ಕೊಡದ ಸಂಬಂಧಿಕರು, ಕಾರಲ್ಲೇ ಕುಳಿತು ತಲೆ ಚಚ್ಚಿಕೊಂಡ ನಟಿ. ಕೂಗಿ ಕೂಗಿ ಕರೆಯುತ್ತಿರೋ. ಎಸ್, ವೈಶಾಖ್ ಏನಕ್ಕೆ ಈ ರೀತಿ ಮಾಡ್ಕೊಂಡಿದ್ದಾನೆ ಅನ್ನೋದು ಇನ್ನೂ ನಿಗೂಢ. ಆದರೆ ಕೃಷಿ, ವೈಶಾಖ್ ಕ್ಲೋಸ್ ಆಗಿದ್ರು, ಒಂದೇ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ರು ಅನ್ನೋದು ಸತ್ಯ. ಹೀಗಿರುವಾಗ ಅವರಿಬ್ಬರಲ್ಲಿ ಸ್ನೇಹಕ್ಕೂ ಮೀರಿದ ಒಂದು ಸಂಬಂಧವಿತ್ತು ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಹೀಗಾಗಿಯೇ ವೈಶಾಖ್ ಪತ್ನಿ ಮೇಘನಾ, ಕೃಷಿ ಹಾಗೂ ವೈಶಾಖ್ ಮಧ್ಯೆ ಒಂದು ಸಂಬಂಧವಿತ್ತು ಅಂತ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಈ ಮಧ್ಯೆ ಕ್ಷೇಮವನದಿಂದ ವೈಶಾಖ್ ನೋಡಲು ಚಿತಾಗಾರಕ್ಕೆ ಓಡೋಡಿ ಬಂದ ಕೃಷಿಗೆ ಮುಖ ದರ್ಶನ ಮಾಡೋಕೆ ಅವಕಾಶವೇ ಕೊಟ್ಟಿಲ್ಲ. ನೋ, ನೀನು ಅವನ ಮುಖವನ್ನು ನೋಡಲೇಬಾರದು ಅಂತ ಕಡ್ಡಿ ಮುರಿದ ಹಾಗೆ ವೈಶಾಖ್ ಸಂಬಂಧಿಕರು ಹೇಳಿದ್ದಾರೆ.
ಕೊನೆಗೆ ವಿಧಿ ಇಲ್ಲದೆ ವಾಪಸ್ ಹೋದ ಕೃಷಿ ಕಾರಲ್ಲಿ ಕುಳಿತು ತಲೆಯನ್ನ ಚಚ್ಚಿಕೊಂಡ ದೃಶ್ಯ ಮನ ಕಲಕುವಂತಿತ್ತು. ದಾಂಪತ್ಯ ಕಲಹವೋ, ಅರವಿಂದ್ ರೆಡ್ಡಿ ಜೊತೆಗಿನ ಸಂಘರ್ಷವೋ, ಕೃಷಿ ತಾಪಂಡ ಜೊತೆಗಿನ ಸಲುವೆಯೋ, ಏನಕ್ಕೆ ವೈಶಾಖ್ ತಪ್ಪು ನಿರ್ಧಾರ ತೆಗೆದುಕೊಂಡ ಅನ್ನೋದು ಇನ್ನೂ ನಿಗೂಢವಾಗಿದೆ. ಇಂದು ವೈಶಾಖ್ ಜೀವ ಕಳೆದುಕೊಂಡಿದ್ರು. ಇಡೀ ದಿನ ಸುದ್ದಿಯಾಗಿದ್ದು ನಟಿ ಕೃಷಿ ತಾಪಂಡ. ಒಟ್ಟಿನಲ್ಲಿ ಕೃಷಿ ತಾಪಂಡ ಟೈಮ್ ಚೆನ್ನಾಗಿಲ್ವೋ ಇಲ್ಲ ಬೇರೆ ಏನಾದ್ರೂ ಮಸಲತ್ತು ನಡೀತಿದೆಯೋ ಕಾಲವೇ ಉತ್ತರಿಸಬೇಕು. ಪ್ರಶಾಂತ್ ನಾರಾಯಣ್, ಪಬ್ಲಿಕ್ ಇಂಪ್ಯಾಕ್ಟ್, ಬೆಂಗಳೂರು. ತುಂಬಾ ದಪ್ಪ ಇದ್ದೀನಿ, ಅದರಲ್ಲೂ ಮುಖ ತುಂಬಾ ದಪ್ಪ ಇದೆ ಸರ್. ನನಗೆ ಥೈರಾಯ್ಡ್ ಇದೆ ಸರ್. ಥೈರಾಯ್ಡ್ ಕಂಟ್ರೋಲಿಗೆ ಬರ್ತಾ ಇಲ್ಲ. ಮಾತ್ರೆ ನುಂಗ್ತಾ ಇದ್ದೀನಿ, ಆದ್ರೂ ಕಂಟ್ರೋಲಿಗೆ ಬರ್ತಿಲ್ಲ ಅಂತ ಅಂತಿದ್ದೀರಲ್ಲ. ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಥೈರಾಯ್ಡ್ ಕಂಟ್ರೋಲಿಗೆ ಬರುತ್ತೆ, ಸಣ್ಣನೂ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.